ಕ್ರಿಸ್ತಲ ಕರ್ತನಾಮ ಮಾತ್ರ ಮಹಿಮೆ ಬರಲಿ. ಮುಂಜಾನೆ ವೇಳೆ ನಾನು ಪಾಪದ ಬಗ್ಗೆ ನಾವು ಆಲೋಚನೆ ಮಾಡಿ ನೋಡೋಣ. ದೇವರ ವಾರ್ತೆಗಳು ಏನು ಹೇಳ್ತದೆ ಅಂತ ನೋಡೋಣ. ಯಾಕೋಬನ ಗ್ರಂಥದಲ್ಲಿ 4ನೇ ಅಧ್ಯಾಯ 17ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಏನು ಹೇಳ್ತದೆ ಅಂದರೆ, ಈಗಿರೋದ್ರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪಕ್ಕೆ ಒಳಗಾಗಿದ್ದಾನೆ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಪಾಪವನ್ನು ಬಿಟ್ಟು ದೇವ್ರ ಕಡೆ ತಿರುಗೋದೇ ಒಳ್ಳೆಯದು, ಅದರಿಂದ ನಾವು ಮರಣದಲ್ಲಿ ತಪ್ಪಿಸ್ಕೊಂತೀವಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ರೋಮಾಪುರದವರು 6ನೇ ಅಧ್ಯಾಯದಲ್ಲಿ 22-23 ಓದಿ ನೋಡೋಣ. ನಿಮಗೆ ನಾಚಿಕೆ ಉಂಟಷ್ಟೇ, ಕಡೆಗೆ ಅವುಗಳಿಂದ ಬರುವುದು ಮರಣವಲ್ಲವೇ. ನಾವು ಪಾಪ ಮಾಡ್ತೀವಿ, ಗುಟ್ಟಾಗಿ ಪಾಪ ಮಾಡ್ತೀರಿ, ಬಟ್ ಅದು ಬಯಲು ಬಂದು ನಾಚಿಕೆ ಆಗುತ್ತೆ ಖಂಡಿತವಾಗಿ. ಅದಕ್ಕೆ ಗುಟ್ಟಾಗಿ ಮಾಡುವಂಥ ಪಾಪಗಳು ಸಹ ಏನು ಮಾಡ್ತದೆ, ಅಟ್ ಲಾಸ್ಟ್ ಅದು ಮರಣಕ್ಕೆ ಒಳಪಡುವುದು. ಅವುಗಳಿಗೆ ಬರುವುದು ಮರಣವಲ್ಲವೇ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾಗಿದ್ದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಅದರಿಂದ ಪಾಪನ ಬಿಟ್ಬಿಟ್ಟು ಆತನ ಕಡೆಗೆ ತಿರುಗೋದೇ ಒಳ್ಳೆಯದು, ಪರಿಶುದ್ಧವಾಗಿ ನಾವು ಜೀವಿಸೋದೇ ಒಳ್ಳೆಯದು. ಅದರಿಂದ ನಮಗೆ ಬರೋಂಥ ಕೇಡಿಂದ ದೇವ್ರು ನಮ್ಮನ್ನು ತಪ್ಪಿಸಿ, ಆ ಮರಣದಿಂದ ತಪ್ಪಿಸಿ ನಮ್ಮನ್ನು ನಿತ್ಯ ಜೀವದಲ್ಲಿ ದೇವ್ರು ಸೇರಿಸ್ತಾರೆ ಅಂತ ವಾರ್ತೆಗಳು. ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಯಾಕಂದರೆ ಪಾಪವು ಕೊಡುವಂಥ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವುದು ನಿತ್ಯ ಜೀವ. ಆಮೇನ್, ಪ್ರೈಸ್ ದ ಲಾರ್ಡ್. ಈ ದಿನ ನಾವು ಎಷ್ಟೋ ಜನಕ್ಕೆ ನಾವು ಪಾಪ ಮಾಡಬೇಡ ನಾವು ಹೇಳಿದ್ರೂ ಅವರು ತಿದ್ಕೊನಲ್ಲ. ಬಟ್ ದೇವ್ರ ವಾರ್ತೆ ಹೇಳ್ತದೆ, ಅಂಥವರೆಲ್ಲ ನರ್ಕಕ್ಕೆ ಹೋಗ್ತಾರೆ. ಆ ನರ್ಕಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ರೆ ದೇವ್ರು ಏನು ಹೇಳ್ತಾರೆ, ನೀನು ನನ್ನ ಕಡೆ ತಿರುಗು, ಪಾಪನ ಬಿಡು. ಅಯ್ಯೋ ನಾನು ಎಷ್ಟು ಘೋರ ಪಾಪ ಮಾಡಿಬಿಟ್ಟಿದ್ದೀನಿ, ನಾನು ಕ್ಷಮಿಸ್ತಾರ ಅಂತ ನೀವು ಅನ್ಕೊಬೋದು. ದೇವ್ರು ಖಂಡಿತವಾಗಿ ಹೇಳ್ತಾರೆ, ನಾನು ಅದನ್ನು ಕ್ಷಮಿಸ್ತೀನಿ ಅಂತ ಹೇಳ್ತಾರೆ. ಅದನ್ನು ನಾನು ನೆನಪೇ ಮಾಡ್ಕೊಲ್ಲ. ಮನುಷ್ಯಾಗ ನಾವು ನೆನೆಸ್ಕೊತೀರಿ, ನೀನು ಪಾಪಿ, ನಾನು ದ್ರೋಹ ಮಾಡಿದೆ ಅಂತ ನಾವು ಜಗಳ ಮಾಡೋದುಂಟು, ನಾವು ಬಡ್ಕೊಳೋದುಂಟು. ಬಟ್ ನಮ್ಮಿಂದ ಏನಾಗಲ್ಲ. ಬಟ್ ನಮ್ಮ ಆತ್ಮ ಎಲ್ಲೋಗುತ್ತೆ, ನಮ್ಮ ಆತ್ಮಗೆ ರಕ್ಷಣೆ ಉಂಟಾ ಇಲ್ವಾ ಅಂತ ನಾವು ತಿಳ್ಕೊಬೇಕು. ಮಾಡಿದ್ದೇ ನಾವು ಪಾಪ ಮಾಡಬಾರ್ದು. ದೇವ್ರು ನಮ್ಮ ಮಾತ್ರ ಮಹಿಮೆ ಪಡಲಿ. ಇವೆಲ್ಲ ನೋಡುವಂಥವ್ರು ಸಹ ಎಂಥ ಒಂದು ಪಾಪದಲ್ಲಿದ್ರೂ ಕರ್ತನೆ ಅವ್ರಿಗೆ ಬಿಡುಗಡೆ ಉಂಟಾ ಅಂತ ಅನ್ಕೊತಾರೆ. ಕರ್ತನೆ ಅವ್ರಿಗೆ ನೀನೇ ಬಿಡುಗಡೆ ಕೊಡಬೇಕಪ್ಪ, ಅವ್ರು ನಿನ್ನ ಕಡೆಗೆ ತಿರುಗಬೇಕು ಕರ್ತನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ, ಆಮೇನ್, ಪ್ರೈಸ್ ದ ಲಾರ್ಡ್. ಜೀವನ ನೋಡಿ ನೀವು ಹೋಗ್ರಿ. ಈ ಲೋಕವು ಸ್ವಲ್ಪ ಮಾತ್ರ ನಾವು ಜೀವಿಸೋದು, 70 ಇಲ್ಲ 80. ಆ ನಿತ್ಯ ಜೀವ ನಮಗೆ ಯುಗಾಂತರಿಗೂ ನಾವು ಜೀವಿಸುವಂಥ ಆ ನಿತ್ಯ ಜೀವನ